ಒಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ವಿಜಯ್ ನಿಧಾನವಾಗಿ ಒಂದೊಂದು ಸಿನಿಮಾಗಳ ಮೂಲಕ ರಾಜಕೀಯ ಸಂದೇಶ ಪಾಸ್ ಮಾಡ್ತಾ ಹೋದ್ರು. ಇದು ವಿಜಯ್ನ ಸ್ಮಾರ್ಟ್ನೆಸ್ ಸ್ಟ್ರಾಟಜಿ. ಅವರು ಮೊದಲಿಗೆ ನೇರವಾಗಿ ರಾಜಕೀಯ ಭಾಷಣ ಮಾಡಲಿಲ್ಲ, ಬದಲಿಗೆ ಸಿನಿಮಾಗಳಲ್ಲಿ ಪೊಲಿಟಿಕಲ್ ಮೆಸೇಜಿಂಗ್ ಶುರು ಮಾಡಿದ್ರು. ಮೆಸಲ್ ನಲ್ಲಿ GST ವಿರುದ್ಧ ಡೈಲಾಗ್, மெடிசனுக்கு 12% பல தாய்மார்களோட தாலி இருக்கிற சாராயத்துக்கு GST. ಸರ್ಕಾರ್ನಲ್ಲಿ ಫ್ರೀ ಬಿ ಪಾಲಿಟಿಕ್ಸ್ ವಿರುದ್ಧ ಟೀಕೆ, ಬಿಗಿಲ್ನಲ್ಲಿ ವುಮೆನ್ ಎಂಪವರ್ಮೆಂಟ್. ಇದು ಏನ್ ಮಾಡ್ತು ಅಂದ್ರೆ ವಿಜಯ್ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಇಮೇಜ್ ಬಿಲ್ಡ್ ಮಾಡ್ತು. ಸ್ಕ್ರೀನ್ ಹೀರೋ ಅಲ್ಲ, ಸಿಸ್ಟಮ್ ವಿರುದ್ಧ ಮಾತಾಡೋ ನಾಯಕ ಅನ್ನುವಂತೆ ಪೋರ್ಟ್ರೇಟ್ ಮಾಡ್ತು. ಆಮೇಲೆ ನಿಜವಾಗ್ಲೂ ವಿಜಯ್ ಶುರು ಮಾಡಿದ್ದೆ ಈ TVK, ತಮಿಳಗ ವೆಟ್ರಿ ಕಳಗಂ. ಅವರು ತಮ್ಮ ಆದರ್ಶ ನಾಯಕರಾಗಿ ಮೂವರ ಹೆಸರು ಹೇಳಿದ್ರು: BR ಅಂಬೇಡ್ಕರ್, ಪೆರಿಯಾರ್ EV ರಾಮಸ್ವಾಮಿ, K ಕಾಮರಾಜ್. ಮತ್ತು ತಮ್ಮ 2 ಶತ್ರು ಪಕ್ಷಗಳ ಹೆಸರನ್ನು ಹೇಳಿದ್ರು. ಬಿಜೆಪಿ ತಮ್ಮ ಸಿದ್ಧಾಂತದ ಶತ್ರು, DMK ರಾಜಕೀಯ ಶತ್ರು. ಬಟ್ TVK ಐಡಿಯಾಲಜಿ ನಿಜವಾಗಿಯೂ ಕ್ಲಿಯರ್ ಇದೆಯಾ? ಇಲ್ಲೇ ದೊಡ್ಡ ಕನ್ಫ್ಯೂಷನ್ ಶುರುವಾಗಿರೋದು. ವಿಜಯ್ ತಮ್ಮ ಐಡಿಯಾಲಜಿಗೆ BR ಅಂಬೇಡ್ಕರ್, ಪೆರಿಯಾರ್ EV ರಾಮಸ್ವಾಮಿ, K ಕಾಮರಾಜ್ ಈ ಮೂವರ ಹೆಸರನ್ನ ಬಳಸ್ತಾರೆ. ಆದ್ರೆ ಕ್ರಿಟಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ ಇದು ಐಡಿಯಾಲಜಿ ಅಲ್ಲ, ಕಾಕ್ಟೈಲ್ ಮೇಕ್ಸ್. ಯಾಕಂದ್ರೆ ಪೆರಿಯಾರ್ ಐಡಿಯಾಲಜಿ ಮತ್ತು ಸಾಫ್ಟ್ ಫೆರಿಚುವಲ್ ಪಾಲಿಟಿಕ್ಸ್ ನಡುವೆ ಕಾಂಟ್ರಾಡಿಕ್ಷನ್ ಇದೆ. ಕೆಲವರು TVK ಸೀಕ್ರೆಟ್ಲಿ ಬಿಜೆಪಿಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾರೆ. DMK ಕೂಡ ಇದೇ ಆರೋಪ ಮಾಡ್ತಿದೆ. ಅಂದ್ರೆ TVK ಬಿಜೆಪಿಯ ಬಿ ಟೀಮ್ ಅಂತ ಟೀಕೆ ಮಾಡಿದ್ರು. ಆದ್ರೆ ವಿಜಯ್ ಸ್ಟ್ರಾಟಜಿನೇ ಬೇರೆ. ಅವರು ಮೊದಲು ಆಂಟಿ DMK ವೋಟ್ ಕನ್ಸಲ್ಟೇಟ್ ಮಾಡಿದ್ರು. ಅಂದ್ರೆ ಮೊದಲು ರೂಲಿಂಗ್ ಪಾರ್ಟಿ ಕೆಳಗಿಳಿಸೋದು, ಐಡಿಯಾಲಜಿ ನಂತರ ನೋಡೋದು. ಈ ಮಧ್ಯೆ DMK ವಿರುದ್ಧ ಜನರ ಕೋಪ ವಿಜಯ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಇದು ವಿಜಯ್ ಸಕ್ಸೆಸ್ ನ ಬಿಗ್ಗೆಸ್ಟ್ ರೀಸನ್. MK ಸ್ಟಾಲಿನ್ ಸರ್ಕಾರದ ವಿರುದ್ಧ 3 ಮೇಜರ್ ಆರೋಪ ಇದಾವೆ. ಒಂದು, ಕುಟುಂಬ ರಾಜಕೀಯ. ಸ್ಟಾಲಿನ್ ನಂತರ ಉದಯನಿಧಿ ಸ್ಟಾಲಿನ್ಗೆ ಪಟ್ಟ. ಇದರಿಂದ DMK ಫ್ಯಾಮಿಲಿ ಕಂಪನಿ ಅನ್ನೋ ಪರ್ಸೆಪ್ಷನ್ ಹೆಚ್ಚಾಯ್ತು. ಎರಡನೇದು, ಕರಪ್ಷನ್ ಅಲಿಗೇಷನ್. ಪ್ರತಿಪಕ್ಷಗಳು ನಿರಂತರವಾಗಿ DMK ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಬಂದವು. ಮೂರನೇದು, ಆಂಟಿ ಇನ್ಕಂಬೆನ್ಸಿ. ದೀರ್ಘಕಾಲ ಅಧಿಕಾರದಲ್ಲಿದ್ರೆ ನ್ಯಾಚುರಲ್ ಆಂಗರ್ ಬಿಲ್ಟ್ ಆದೇ ಆಗುತ್ತೆ. ಇದನ್ನ ವಿಜಯ್ ಪರ್ಫೆಕ್ಟ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನೊಂದ್ ಕಡೆ AIADMK ಕೊಲ್ಯಾಪ್ಸ್ ಕೂಡ ವಿಜಯ್ಗೆ ಹೆಲ್ಪ್ ಆಯ್ತು ಎನ್ನಲಾಗುತ್ತೆ. ಜಯಲಲಿತಾ ಸಾವಿನ ನಂತರ AIADMK ಜನರೊಂದಿಗಿದ್ದ ಎಮೋಷನಲ್ ಕನೆಕ್ಟ್ ಅನ್ನ ಕಳೆದುಕೊಳ್ತು. ಆ ಪಾರ್ಟಿಲಿ ಸ್ಟ್ರಾಂಗ್ ಫೇಸ್ ಇಲ್ಲ. ಶಶಿಕಲಾ ಮೂಲೆ ಗುಂಪಾದ್ರು. ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಯ್ತು. ಇದು ಜನರಿಗೆ ಇದ್ದಿದ್ದೊಂದು ಆಲ್ಟರ್ನೇಟಿವ್ ಆಪ್ಷನ್ ಕೂಡ ಇಲ್ದಂಗಾಯ್ತು. ಈ ಪರಿಸ್ಥಿತಿಯಲ್ಲಿ ವಿಜಯ್ ಎಂಟ್ರಿ ಓಯಸಿಸ್ ನಲ್ಲಿ ನೀರ್ ಸಿಕ್ಕಂತಾಯ್ತು ತಮಿಳ್ ಮಕ್ಕಳಿಗೆ. ಅಂದ್ರೆ ವಿಜಯ್ ಹೊಸ ವೋಟ್ ಕ್ರಿಯೇಟ್ ಮಾಡ್ಲಿಲ್ಲ, ಎಕ್ಸಿಸ್ಟಿಂಗ್ ಆಂಟಿ DMK ವೋಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನೋ ಅನಾಲಿಸಿಸ್ ಕೂಡ ಇದೆ.